ನಾನೇನೋ ಎಕ್ಸ್ಪೆಕ್ಟ್ ಮಾಡಿದರೆ ಇವತ್ತು ನನ್ನ ಮಗ ಸ್ಕೂಲಿಂದ ಬಂದು ಏನು ಹೇಳ್ದ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋನ ನೋಡಿ. ಎಲ್ಲರೂ ಕೇಳ್ತಾಯಿದ್ರು, ಯಾಕೆ ನೀವು ಬರೀ ಕುಕ್ಕಿಂಗ್ ಅಷ್ಟೇ ಮಾಡೋದಾ, ಡೈಲಿ ಬ್ಲಾಗ್ಸ್ ಮಾಡಲ್ವಾ? ಒಂದು ಸರಿ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಹೇಳಿ, ಅವ್ರಿಗೆ ಎಜುಕೇಷನ್ ಹೇಗಿರುತ್ತೆ, ಫುಡ್ ಹೇಗಿರುತ್ತೆ ಅಂತ. ಹೌದಲ್ವಾ? ಸೊ ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ, ಕೆಲವೊಬ್ಬರಿಂದ ನಾವು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿರ್ತೀವಿ. ಅದಕ್ಕೆ ಮಕ್ಕಳು ಎಜುಕೇಷನ್ ರಿಲೇಟೆಡ್ ಆಗು ನಾನು ಡೈಲಿ ಬ್ಲಾಗ್ಸ್ನ ಹಾಕೋಣ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಹಾಕೋಣ, ಯಾರಿಗಾದ್ರು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಬಿಗಿನಿಂಗ್ ವಿಡಿಯೋ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ನನ್ನ ಮಗ ಯಾವಾಗಲೂ ನನ್ನ ಪಕ್ಕನೇ ಇರ್ತಾಯಿದ್ದ. ನಾನು ವರ್ಕ್ ಮಾಡುವಾಗೂ ಅವನು ನನ್ನ ವರ್ಕ್ನ ಇಮಿಟೇಟ್ ಮಾಡೋದಾಗಿರ್ಬೋದು, ಅಥವಾ ಪದೇ ಪದೇ ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗಿಲ್ಲ ಅನ್ನೋ ಅವನಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಇರೋದು ಒಂದೇ ಮನೇಲಾದ್ರೂ ಸಪ್ರೇಟ್ ರೂಮಲ್ಲಿ ನಾನಿದ್ದರೆ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾವಾಗಲೂ ಪಕ್ಕದಲ್ಲೇ ಇರೋನು, ಎಲ್ಲೋದ ಇಲ್ಲೇ ಇದ್ದಾನಲ್ಲ ಅನ್ನೋ ಅಷ್ಟೊತ್ತಿಗೆ ಏನಾದರೂ ಒಂದು ತರ್ಲೇನ ಮಾಡಿಬಿಟ್ಟು ಹೋಗಿರೋನು. ಏನು ಮಾಡ್ತೀರಾ, ಚಿಕ್ಕ ಮಕ್ಕಳು ಅಲ್ವಾ, ಹೊಡಿಯೋಕ್ಕೂ ಆಗದೆ ಬೈಯೋಕ್ಕೂ ಆಗದೆ ಸುಮ್ಮನೆ ಇರಬೇಕು ಅಷ್ಟೆ. ದಿನ ಬೆಳಗ್ಗೆ ಎದ್ದು ಬಂದು ನೋಡೋ ಅಷ್ಟೊತ್ತಿಗೆ ಲ್ಯಾಪ್ಟಾಪ್ನ ಡಿಸೈನ್ ಮಾಡಿದ. ಏನೋ ಇದು ಮಾಡಿರೋದು ತರಲೆ ಅಂತ ಹೇಳ್ಬಿಟ್ಟು ಒಂದು ಸ್ಮೈಲ್ ಕೊಟ್ಟ ನೋಡಿ. ಆ ಸ್ಮೈಲ್ ನೋಡಿನೇ ಅವ್ರಿಗೆ ಬೈಯೋಕ್ಕೆ ಮನಸ್ಸಾಗಲ್ಲ ಅಲ್ವಾ? ಮನೇಲೂ ಅಷ್ಟೇ, ಮಕ್ಕಳಿಗೆ ಯಾವ ವಿಷಯನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಗೊತ್ತಿರಲ್ಲ. ಅದನ್ನು ತಿಳಿಸೋಷ್ಟು ಪೇಷನ್ಸು ಕೂಡ ನಮಗೆ ಈಗಿನ ಕಾಲದ ಪೇರೆಂಟ್ಸಿಗೆ ಖಂಡಿತ ಇಲ್ಲ. ಸೊ ನನ್ನ ಮಕ್ಕಳು ಬುಕ್ಸು ಬೈಂಡಿಗೆಲ್ಲ ರೆಡಿ ಮಾಡ್ತಿದ್ದೆ. ನಾನಿವತ್ತು ವರ್ಕ್ ಮುಗಿಸಿ ಅವನಿಗೆ ಎಲ್ಲಾದ್ರ ಮೇಲೂ ಹೆಸರು ಬರಿಬೇಕಿತ್ತು. ಅವ್ನ ಕ್ಲೇ ಬಾಕ್ಸ್ ಆಗಿರ್ಬೋದು, ಒಂದು ಸ್ಟೇಷನರೀಸ್ ಐಟಮ್ಸು ಎಲ್ಲದಕ್ಕೂ ಹೆಸರು ಬರಬೇಕಿತ್ತು. ಅದಕ್ಕೆ ನಾನು ನನ್ನ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತು ಇದನ್ನು ಮಾಡ್ತೀವಿ. ಆಲ್ಮೋಸ್ಟ್ ಎವ್ರಿ ಇಯರು ಅಷ್ಟೇ ಎಲ್ಲರೂ ಜೊತೆಗೆ ಸೇರಿಕೊಂಡು ಮಾಡ್ತಿದ್ವಿ. ಈ ಸರಿ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಆಲ್ಮೋಸ್ಟ್ ಅಮ್ಮಂದ್ರಿಗೆ ತಪ್ಪದೇ ಇರೋ ಒಂದು ಕೆಲಸ ಅಂದರೆ ಇದೆ ಅಲ್ವಾ. ಸ್ಕೂಲ್ ಸ್ಟಾರ್ಟ್ ಆದರೆ ಮುಗೀತು. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂಥರ ಬ್ಯುಸಿ, ಸ್ಟಾರ್ಟ್ ಆದಮೇಲೆ ಒಂಥರ ಬ್ಯುಸಿ. ಅವರಿಗೆ ಕುಕ್ಕಿಂಗ್ ಏನು ಮಾಡೋದು, ಬಾಕ್ಸಿಗೆ ಏನು ಹಾಕೋದು, ಪ್ರಾಜೆಕ್ಟ್ ವರ್ಕ್ ಮಾಡು, ಹೋಮ್ ವರ್ಕ್ ಮಾಡು. ಎಷ್ಟೋ ಸರಿ ಅವ್ರದ್ದು ಹೋಮ್ ವರ್ಕು ಕೂಡ ನಾವೇ ಮಾಡಿದ್ದೀವಿ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೂ ಇದೊಂದು ಒಂಥರ ಕಂಪಲ್ಸರಿ ವರ್ಕ್ ಥರ. ನಾವು ಎಲ್ಲ ಬುಕ್ಸ್ನೂ ಬೈಂಡ್ ಆದಮೇಲೆ ಈ ಥರ ಸ್ಟೆಪ್ಪಲ್ಲಿ ಮಾಡಿದ ಹತ್ರ ಪ್ಲಾಸ್ಟರ್ನ ಹಾಕ್ತಾ ಇರ್ತೀವಿ, ಅದು ಚುಚ್ಚಬಾರ್ದು ಅಂತ ಹೇಳಿಬಿಟ್ಟು. ಈ ಸರಿ ನನ್ನ ಮಗಳು ಎಲ್ಲ ಬುಕ್ಕಿಗೂ ಅವಳೇ ಹೆಸರು ಬರೆದ್ಲು, ಅವ್ರ ತಮ್ಮನ ಬುಕ್ಸಿಗೂ ಮತ್ತು ಅವಳ ಬುಕ್ಸಿಗೂ. ಮಕ್ಕಳಿಗೆ ಗೊತ್ತಿಲ್ಲದೆ ವಿಷಯದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಲ್ಲ. ಕೆಲವೊಂದು ಸರಿ ಅವರಿಗೆ ಮಾಡೋಕ್ಕೆ ಬರುವಂಥ ಕೆಲಸಗಳನ್ನ ಅವರಿಗೆ ಕೊಟ್ಟು ನೋಡೋಣ. ಯಾಕೆ ಅಂತಂದರೆ ಅವ್ರದ್ದು ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಕ್ರಾಫ್ಟಿಂಗ್ ಆಗಿರ್ಬೋದು, ಅವ್ರದ್ದು ಪೇಂಟಿಂಗ್ ಆಗಿರ್ಬೋದು, ಎಲ್ಲನೂ ಆಲ್ಮೋಸ್ಟ್ ನಾವೇ ಮಾಡಿಬಿಡ್ತೀವಿ. ಯಾಕೆಂದರೆ ಅವ್ರು ನೀಟಾಗಿ ಮಾಡಲ್ಲ, ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ಇದೆಲ್ಲ ಭಯಗಳು ನಮಗಿರುತ್ತೆ. ಆಮೇಲೆ ಕೆಲವೊಂದು ಅವರಿಗೆ ಮಾಡೋಕ್ಕೆ ಬರಲಿಲ್ಲದಂಥವೂ ಇರುತ್ತೆ. ಕೆಲವೊಂದು ಪ್ರಾಜೆಕ್ಟ್ಸ್ ವರ್ಕ್ನ ಎಲ್ಲ ಕೊಟ್ಟಾಗ ಅವರಿಗೆ ಮಾಡೋಕ್ಕೂ ಕೂಡ ಕಷ್ಟ. ಬಟ್ ಬೆಳಗ್ಗೆನೇ ಎದ್ದೇಳಿಸ್ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅವ್ನ ಫೇವ್ರೆಟ್ ಡಿಶ್ನ ಮಾಡಿಬಿಟ್ಟು ಬೆಳಗ್ಗೆನೇ ರೆಡಿ ಹಾಕಿ ಬಾಕ್ಸಿಗೆ ಏನು ಹಾಕಿದ್ದೀರಾ ಅಂತ ಫುಲ್ ಕ್ರಾಸ್ ಚೆಕ್ ಮಾಡಿ ರೆಡಿಯಾಗಿ ಹೋದ. ಸೊ ಬಟ್ ಯಾವಾಗಲೂ ಜೊತೆಗಿರ್ತಿದ್ದವನು ಸಡನ್ನಾಗಿ ಸ್ಕೂಲಿಗೆ ಹೋಗ್ತಾಯಿದ್ರೆ ನನಗೆ ಒಂಥರ ಏನೋ ಮಿಸ್ಸಿಂಗ್ ಫೀಲ್ ಆಗ್ತಾಯಿತ್ತು. ಆಮೇಲೆ ಎಷ್ಟೊತ್ತಿಗೆ ಬರ್ತಾನೋ ಅಂತ ಟೈಮ್ ನೋಡಿಕೊಂಡು ಕೂತಿದ್ದೆ. ಅಷ್ಟು ಬೇಜಾರಾಗ್ತಿತ್ತು. ಎಲ್ಲ ತಾಯಂದ್ರಿಗೂ ಹೀಗೆ ಅಲ್ವಾ, ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಒಂಥರ, ಸ್ಟಾರ್ಟ್ ಆದಮೇಲೆ ಒಂಥರ. ಯಾವಾಗಲೂ ಮನೆಗಿದ್ದಿದ್ದ ಮಕ್ಕಳು ಆಲ್ಮೋಸ್ಟ್ 2 months ಸಡನ್ನಾಗಿ ಫಸ್ಟ್ ಡೇ ಸ್ಕೂಲಿಗೆ ಹೋದಾಗ ಅಲ್ಲಿ ಹೇಗಿರ್ತಾನೋ, ಏನು ಮಾಡ್ಕೊಳ್ತಾನೋ, ಏನಾದ್ರು ಇದ್ದರೆ ಮಿಸ್ಸಿಗೆ ಕನ್ವೆ ಮಾಡ್ತಾನೋ ಇಲ್ವೋ, ಇದೆಲ್ಲ ಟೆನ್ಷನಲ್ಲಿ ನಾವಿರ್ತೀವಿ. ಈಗಿನ ತಾಯಂದ್ರಂತೂ ಓವರ್ ಕೇರಿಂಗ್ ಮತ್ತು ಓವರ್ ಪ್ರೊಟೆಕ್ಟಿವ್ ಆಗಿಬಿಟ್ಟಿದ್ದೀವಿ. ಸೊ ಹಂಗಾಗಿ ಎಲ್ಲದರಲ್ಲೂ ಅವ್ರನ್ನ ಕೇರ್ ಮಾಡ್ತಾ ಇರ್ತೀವಿ. ಅವ್ರು ನಮ್ಮ ಪ್ರೆಸೆನ್ಸಲ್ಲಿ ಇಲ್ಲದೇ ಇದ್ದಾಗೂ ನಾವು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತೀವಿ. ಊಟ ಮಾಡೋದನೋ ಇಲ್ವೋ, ಬಾಕ್ಸ್ ಖಾಲಿ ಮಾಡೋದನೋ ಇಲ್ವೋ, ಆ ಬಾಕ್ಸ್ ಅವನಿಗೆ ಓಪನ್ ಮಾಡೋಕ್ಕೆ ಬಂತೋ ಇಲ್ವೋ, ಫಸ್ಟ್ ಡೇ ಹೇಗೆ ಕಂಫರ್ಟಾಗಿದ್ದಾನೋ, ಈಗೆಲ್ಲ ಚಿಂತೆ ಮಾಡ್ತಾ ಇರ್ತೀವಿ. ಆದರೆ ನನ್ನ ಮಗ ಇವತ್ತು ಸ್ಕೂಲಿಂದ ಬರ್ತಾ ತುಂಬ ಸ್ಮೈಲಿಂದ ಬಂದಿದ್ದ. ಅದನ್ನು ನೋಡೇ ನನಗೂ ಖುಷಿ ಆಯಿತು. ಅಂದರೆ ಅಷ್ಟೊತ್ತು ಇದ್ದಿದ್ದ ಆತಂಕ ಎಲ್ಲ ದೂರ ಆಯಿತು. ಮಾರ್ನಿಂಗಿಂದ ಏನೇನೋ ಯೋಚನೆ ಮಾಡಿದ್ದು. ಬಟ್ ಸ್ಕೂಲಿಂದ ಬಂದು ಅವನು ಹೇಳಿದ್ದು ಹೊರಡು ನೋಡಿ. ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಡೇ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ದೆ. ಹಾಗೆ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ನನಗೆ ಡೇ ತುಂಬ ಚೆನ್ನಾಗಿತ್ತು ಅಂತ ತಾಯಂದ್ರಿಗೂ ಅದೇ ಬೇಕು ತಾನೇ. ಎಲ್ಲರ ಜೊತೆಗೂ ಮಕ್ಕಳು ಬೆರೆತು
ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿರಲ್ಲ. ಆಮೇಲೆ ಸ್ಕೂಲಿಗೆ ಹೋಗ್ತಾ ಆಗಲಿ ಬರ್ತಾ ಆಗಲಿ ಅವ್ರ ಸ್ಮೈಲಿಗೋಸ್ಕರನೇ ನಾವು ಆಲ್ಮೋಸ್ಟ್ ಕಾಯ್ತಾ ಇರ್ತೀವಿ. ಕೆಲವೊಂದು ವಿಷಯಗಳನ್ನ ಈಗೀಗ ಅವನಿಗೆ ಬಿಡ್ತಾ ಇದ್ದೀನಿ, ಶೂಸ್ ಬಿಚ್ಚೋದಾಗಿರ್ಬೋದು, ಇನ್ನೊಂದು ಕಲೀಲಿ ಅಂತ ಉದ್ದೇಶಕ್ಕೋಸ್ಕರ. ಖುಷಿ ಆಯ್ತಾ? ಯಾಕೆ? ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ? ಆಟ ಆಡಿದ್ರಾ? ನನ್ ಮಿಸ್ ಮಾಡ್ಕೊಂಡಿಲ್ವಾ ನೀನು? ಆಡ್ಕೊಂಡು ಬಟ್ ಐ ಮಿಸ್ ಯು ಸೋ ಮಚ್. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ, ತುಂಬಾ ಮಿಸ್ ಮಾಡ್ಕೊಂಡೆ. ಹೊಸ ಫ್ರೆಂಡ್ಸು, ಅವ್ರ ಹಳೆ ಸ್ಕೂಲ್ ಟೀಚರ್ ಲೈಕ್ ಪ್ರೀ ನರ್ಸರಿಗೆ ಬರ್ತಿದ್ದ ಸಜನಿ ಮ್ಯಾಮ್ನೆಲ್ಲ ಮೀಟ್ ಮಾಡಿಬಿಟ್ಟು ತುಂಬ ಖುಷಿಯಾಗಿತ್ತು. ಆಗಲಿ ಹೋಗಲಿ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡಿಕೊಂಡು ಮಲ್ಕೊಂಡು ನಂಗೆ ನಿದ್ದೆ ಬರ್ತಿದೆ ಅಂತೆಲ್ಲ ಡ್ರಾಮಾ ಮಾಡಿ, ನಿಮ್ಮನೇಲೂ ಮಕ್ಕಳು ಹಿಂಗೇನಾ? ಆಮೇಲೆ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ರೂಮ್ ಫುಲ್ ಹರಡ್ಬಿಟ್ಟು ಎಸ್ಕೇಪ್ ಆಗಿದ್ದ. ಅದಾದಮೇಲೆ ನೆಕ್ಸ್ಟ್ ಡೇ ರಿಯಾಲಿಟಿ ಶುರುವಾಯಿತು ನೋಡಿ. ನಾನು ಅಷ್ಟು ಮಿಸ್ ಮಾಡ್ಕೊಂಡೆ, ಇಷ್ಟು ಮಿಸ್ ಮಾಡ್ಕೊಂಡೆ ಸ್ಕೂಲಲ್ಲಿ, ಹಾಗಾಯಿತು ಹೀಗಾಯಿತು. ಆಮೇಲೆ ಸೆಕ್ಷನ್ನ ಮರ್ಜ್ ಮಾಡಿರೋದ್ರಿಂದ ತುಂಬ ಫ್ರೆಂಡ್ಸನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಂತೆ. ನನಗೆ 3 ಜನ ಫ್ರೆಂಡ್ಸ್ ಬಂದಿದ್ದಾರೆ, ಇನ್ನೆಲ್ಲ ಬೇರೆ ಸೆಕ್ಷನಿಗೆ ಬಿ ಸೆಕ್ಷನಿಗೆ ಹೋಗ್ಬಿಟ್ಟಿದ್ದಾರೆ ಮಮ್ಮಿ ಅಂತ ಹೇಳ್ಬಿಟ್ಟು ರಾಗ ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಏನೇನೋ ಮಾತಾಡಿಸಿ ಮಾಡಿ ಬೇರೆಯವ್ರನ್ನೆಲ್ಲ ಫ್ರೆಂಡ್ ಮಾಡಿಕೊಂಡೆ, ಎಲ್ಲನೂ ಕೇಳ್ತಾ ಇದ್ದೆ. ಆಮೇಲೆ ಒಂದು ರಿಯಲ್ ಕಂಪ್ಲೇಂಟ್ ಸ್ಟಾರ್ಟ್ ಆಯಿತು. ಮಿಸ್ಸಿಗೆ ಬಂದು ಹೇಳಿ ನನ್ನ ಫ್ರೆಂಡ್ಸನ್ನ ನನಗೆ ಹಾಕೋಕ್ಕೆ ಅಂತ. ಹೋಗಲಿ ಮಿಸ್ ಹೆಸ್ರು ಹೇಳು, ಬಂದು ಕೇಳ್ತೀನಿ ಅಂದರೆ ಮಿಸ್ ಹೆಸ್ರೇ ಗೊತ್ತಿಲ್ವಂತ ನೋಡಿ. ಮಿಸ್ ಹೆಸ್ರನ್ನೇ ಕೇಳ್ಕೊಂಬಂದಿಲ್ಲ. ನಾನು ಯಾರಿಗೆ ಕಂಪ್ಲೇಂಟ್ ಮಾಡಲಿ ಈಗ? ನೀವೇ ಹೇಳಿ. ಅದೆಲ್ಲ ಒಂದು ಸೈಡಿಗಿದ್ರೆ ನನ್ನಂತೂ ತುಂಬ ಮಿಸ್ ಮಾಡ್ಕೊಂಡಂತೆ ಕಣ್ರಿ ಇವತ್ತು. ಕೇಳಿ ಎಷ್ಟು ಖುಷಿ ಆಯಿತು ಗೊತ್ತಾ? ನಿಮಗೂ ಹೀಗೇನಾ? ನಮಗೆ ತಾಯಂದ್ರಿಗೆ ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳೇ ಸಾಕಲ್ವಾ ಖುಷಿ ಪಡೋಕ್ಕೆ, ಖುಷಿ ಆಗೋಕ್ಕೆ. ಫಸ್ಟ್ 1 ವೀಕು ಅವರಿಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಅವನು ಸ್ಕೂಲಿಂದ ಬಂದ ತಕ್ಷಣವೇ ನಾನು ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ಬಟ್ ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಅಂತ ಒಂಚೂರು ಟೈಮ್ ಕೊಡಿ ಎಲ್ಲರೂ. ಯಾಕೆ ಅಂದರೆ ಸ್ಕೂಲಲ್ಲೇ ಆಲ್ಮೋಸ್ಟ್ ಹಿಂಗೆ ಇರಬೇಕು, ಈ ಟೈಮಿಗೆ ಇದನ್ನೇ ಮಾಡಬೇಕು, ಈ ಟೈಮಿಗೆ ನೀರು ಕುಡಿಬೇಕು ಅಂತ ವಾಟರ್ ಬೆಲ್ಲೂ ಹಾಕ್ತಾ ಇದೆ ಅವರಿಗೆ. ಮನೆಗೆ ಬಂದ ತಕ್ಷಣ ನಾವು ಇದನ್ನ ಇಲ್ಲೇ ಇಡಬೇಕು, ಇದನ್ನ ಅಲ್ಲೇ ಇಡಬೇಕು, ಇದನ್ನ ಹೀಗೆ ಮಾಡಬೇಕು, ಇದನ್ನ ಹಾಗೆ ಮಾಡಬೇಕು, ಬಂದ ತಕ್ಷಣ ಮುಖ ತೊಳ್ಕೊಬೇಕು, ಅದು ಇದು ಅಂತೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಸ್ಕೂಲಿಗೂ ಮನೆಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಎಲ್ಲದಕ್ಕೂ ರಿಸ್ಟ್ರಿಕ್ಸ್ ಥರ ಫೀಲ್ ಆಗುತ್ತೆ. ಆಮೇಲೆ ಮನೆ ಅಂದ್ರೇ ಅವ್ರಿಗೆ ಒಂಥರ ಅಲ್ವಾ, ಸ್ಕೂಲಲ್ಲೇ ಇದು ಸಾಕಾಗಿರುತ್ತೆ, ಒಂದು ಟೈಮ್ ಟೇಬಲ್ ಪ್ರಕಾರ ಬಂದಿರ್ತಾರೆ. ಮನೆಗೆ ಬಂದ ತಕ್ಷಣ ನಾವು ಅದೇ ಟೈಮ್ ಟೇಬಲ್ ಹೇಳ್ತಾ ಹೋದ್ರೆ ಅವ್ರಿಗೂ ಒಂಥರ ಇರಿಟೇಷನ್ಸ್ ಇರುತ್ತೆ. ಸೊ ಬಂದ ತಕ್ಷಣ ಒಂದು 1/2 hour ಅವ್ರ ಹತ್ರ ಮಾತಾಡಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಡಿ. ಎಲ್ಲನೂ ಪ್ಯಾಕಪ್ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಸ್ಕೂಲಲ್ಲೂ ಕೂಡ ತುಂಬ ಜಾಸ್ತಿ ಓಪನ್ ಆಗಿ ತರಲೆ ಮಾಡಿ ಮಾತಾಡೋಕ್ಕೆ ಇರಲ್ಲ. ಅಮ್ಮ ಅಂದ್ರೇ ಹಾಗೆ ಅಲ್ವಾ ಮಕ್ಕಳಿಗೆ. ಸೊ ಸ್ಕೂಲಿಂದ ಬಂದ ತಕ್ಷಣ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಳ್ಳಿ, ರಿಯಾಕ್ಟ್ ಮಾಡೋಕ್ಕಾದ್ರೆ ರಿಯಾಕ್ಟ್ ಮಾಡಿ. ಅದೆಲ್ಲ ಒಂದು ಕತೆ. ಆದರೆ ನಾನು ಕಮೆಂಟ್ ಸ್ಟಡಿ ಬೇರೆ ಮಾಡಿದ್ದಾನಂತ, ಏನು ಕಮೆಂಟ್ ಸ್ಟಡಿ ಮಾಡಿದ್ದಾನೆ ಅಂತ ಕೇಳಿಸ್ಕೊಂಡು ಓದ್ಕೊಂಡ್ರಮ್ಮ. ಕಮೆಂಟ್ ಸ್ಟಡಿ ಏನು ಓದ್ಕೊಂಡ್ರು? ಕಮೆಂಟ್ ಸ್ಟಡಿಲಿ ABCD ಓದೋಕ್ಕೆ ಕಮೆಂಟ್ ಸ್ಟಡಿ ಮಾಡಿದ್ದಾರೆ. ಹಿಂಗೆ ನಮ್ಮ ಜನ್ರೇಷನ್ ಅಂತರ, ಆದರೆ ಈಗಿನ ಜನ್ರೇಷನ್ ಮಕ್ಕಳೇ ಒಂಥರ ಅಲ್ವಾ. ಅವ್ರ ಕ್ಯೂಟ್ನೆಸ್, ಅವ್ರ ಮುಗ್ಧತೆ, ಆಲ್ಮೋಸ್ಟ್ ಮನೇಲಿ ನಮಗೆಲ್ಲ ಫ್ರೆಂಡ್ಸ್ ಅಂದರೆ ಅನ್ಲಿಮಿಟೆಡ್ ಥರ ಆವಾಗ. ಸೊ ಮನೆ ಪಕ್ಕದಲ್ಲೂ ಫ್ರೆಂಡ್ಸ್, ರೋಡ್ ತುಂಬ ಫ್ರೆಂಡ್ಸ್, ಸ್ಕೂಲಿಗೆ ಹೋದ್ರು ಫ್ರೆಂಡ್ಸ್, ಇಡೀ ಊರೇ ಫ್ರೆಂಡ್ಸ್. ಬಟ್ ಈಗ ಹಂಗಲ್ಲ. ಫ್ರೆಂಡ್ಸಲ್ಲೂ ಅವರಿಗೆ ಲಿಮಿಟೆಡ್ ಸರ್ಕಲ್ಲು, ಅವ್ರ ಟೇಬಲಲ್ಲಿ ಕೂತ್ಕೊಂಡವ್ರಷ್ಟೇ ಅವರಿಗೆ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವತ್ತು ಈವ್ನಿಂಗ್ ನಾನು ಕೆಲಸ ಎಲ್ಲ ಮುಗಿಸಿದ ತಕ್ಷಣ ಮತ್ತೆ ಒಂದು ಸ್ವಲ್ಪ ಏನಾದರೂ ಪ್ರಾಕ್ಟೀಸ್ ಮಾಡಿ ಅಂತ ನಾನು 2 ಮಕ್ಕಳಿಗೂ ಹೇಳಿದೆ. ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಯಾಕಂದರೆ ಒಂದು 2 ತಿಂಗಳು ಚೆನ್ನಾಗಿ ಆಡಿಬಿಟ್ಟು ಓದ್ಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಬಟ್ ನಾನು ಹೇಳೋದೇನು ಅಂದರೆ ಮಸಲ್ಸ್ ಎಲ್ಲ ಫುಲ್ಲು ಟೈಟ್ ಆಗಿಬಿಟ್ಟಿರುತ್ತೆ. ಡೈಲಿ ಒಂದು 20 ಪೇಜ್ ಬರಿತಿದ್ದ ಮಕ್ಕಳು ಸಡನ್ನಾಗಿ ಏನು ಬರಿದೇ ಇದ್ದಿದ್ದರಿಂದ ಅವ್ರ ಮಸಲ್ಸು ಫ್ರೀಯಾಗಿ ಮೂವ್ ಆಗ್ತಿರ್ಲಿಲ್ಲ. ನನ್ನ ಸೆಕೆಂಡ್ ಮಗಳದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗುತ್ತೆ. ಬಟ್ ಅದೇ ಹ್ಯಾಂಡ್ ರೈಟಿಂಗು ಕ್ಯಾರಿ ಫಾರ್ವರ್ಡ್ ಆಗಲಿ 3rd ಸ್ಟ್ಯಾಂಡರ್ಡಿಗೂ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಇವತ್ತಿಂದ ಇನ್ನೊಂದು ವೀಕ್ ಇದೆ ಇನ್ನೊಂದು ವೀಕ್ ಒಂದೊಂದು ಪೇಜ್ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಮಸಲ್ಸ್ ಎಲ್ಲ ಟೈಟ್ ಆಗಿರುತ್ತೆ, ಸ್ವಲ್ಪ ಫ್ರೀ ಆಗಲಿ, ಆಮೇಲೆ ಪ್ರಾಕ್ಟೀಸ್ ಆಗಲಿ ಹ್ಯಾಂಡ್ ರೈಟಿಂಗ್ ಅಂತ. ಅವರಿಗೆ ಫಸ್ಟಿಗೆ ಬರೆಯುವಾಗ ಇಷ್ಟ ಇರಲಿಲ್ಲ.
ಆಮೇಲೆ ಅವಳನ್ನ ನೋಡಿಬಿಟ್ಟು ನನ್ನ ಮಗ ನಾನು ಬರೀತೀನಿ ಅಂತ ಹೇಳಿಬಿಟ್ಟು ಅವನು ಖುಷಿಯಿಂದ ಬಂದು ಕೂತ್ಕೊಂಡ. ಅವನಿಗೂ ಅದೇ ಥರ ಫೀಲ್ ಆಗ್ತಿತ್ತು. ಅವನದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಿರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕರ್ಸಿವ್, ರೌಂಡು, ಸರ್ಕಲು ಎಲ್ಲ ಪ್ರಾಕ್ಟೀಸ್ ಮಾಡು ಅಂತ ಹೇಳಿಬಿಟ್ಟು ಗೈಡ್ ಮಾಡಿದೆ ಅವನಿಗೆ. ಆಮೇಲೆ ನನ್ನ ಮಗಳಿಗೂ ರಿಯಲೈಸ್ ಆಯಿತು, ಮಮ್ಮಿ ನೀವು ಹೇಳಿದ ನಿಜ, ಬರೆಯೋಕ್ಕಾಗ್ತಾ ಇಲ್ಲ ನನಗೆ, ಫಿಂಗರ್ ಫುಲ್ ನೋವು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗಿನ ಮಕ್ಕಳು ಬೇರೆ ಪೆನ್ಸಿಲ್ ಸ್ವಲ್ಪ ಟೈಟಾಗಿ ಇಟ್ಕೋತಾರೆ. ಆಮೇಲೆ ಬರೆದ್ಲು, ಬಟ್ ಅವಳಿಗೆ ಅನ್ನಿಸ್ತು ಮಮ್ಮಿ ಚೆನ್ನಾಗಾಗಿಲ್ಲ ಅಲ್ವಾ, ನಾನು ಚೆನ್ನಾಗಿ ಬರ್ತಿಲ್ಲ ಅಲ್ವಾ ಅಂತ. ಅದಕ್ಕೆ ನಾನು ಆಮೇಲೆ ಹೇಳಿದೆ ಅವ್ರಿಗೆ, ಡೈಲಿ ಒಂದು ಪೇಜ್ ಪ್ರಾಕ್ಟೀಸ್ ಮಾಡಿ ಅಂತ. ಅವರು ಒಪ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಕೆಲವೊಂದು ವಿಷಯ ಹಾಗೆ ಅವರಿಗೇ ರಿಯಲೈಸ್ ಆಗಬೇಕು. ರಿಯಲೈಸ್ ಮಾಡ್ಸೋಕ್ಕೆ ನಾವು ಪ್ರಯತ್ನ ಪಡಬೇಕು. ಬರೀ ಅದನ್ನ ಓದ್ಕೋ, ಇದನ್ನ ಓದ್ಕೋ, ಅದನ್ನು ಮಾಡು, ಇದನ್ನು ಮಾಡು ಅಂತ ಹೇಳ್ತಾ ಇದ್ರೆ ಅವ್ರಿಗೂ ಇರಿಟೇಷನ್ಸ್ ಆಗೇ ಆಗುತ್ತೆ. ನನ್ನ ಮಗಂದು ನೋಡಿ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿ ಬಂದಿರಲಿಲ್ಲ. ಅವನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಗೊತ್ತಿಲ್ಲ ಅವನೊಂಚೂರು ಕಳ್ಳ, ಅದೇನು ಪ್ರಾಕ್ಟೀಸ್ ಮಾಡ್ತಾನೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೂ ಮಕ್ಕಳು ಹೀಗೆ ಅನಿಸುತ್ತಲ್ವ, ಓದ್ಕೊ ಅಂದ ತಕ್ಷಣ ಏನಾದರೂ ಅಂದ್ರೆ ಆಗಲ್ವಾ. ನಂದು ವಿಡಿಯೋ, ಯೂಟ್ಯೂಬ್ ಚಾನಲ್ದು ಎಡಿಟಿಂಗ್ಸ್ ಮಾಡೋದು, ಜೊತೆಗೆ ವರ್ಕು, ಮನೆ ಕೆಲಸ ಅಂದ್ಕೊಂಡು ನನ್ನ ಮಗಳದು ಬುಕ್ಸ್ ಎಲ್ಲ ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದ್ದೆ. ನಾನು ಕಲೆಕ್ಟ್ ಮಾಡಿಕೊಂಡು ಬೈಂಡೇ ಹಾಕಿರಲಿಲ್ಲ. ಇವತ್ತು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಬೈಂಡ್ ಹಾಕೋಣ ಅಂತ ಕೂತ್ಕೊಂಡೆ. ಅವ್ಳು ಟೆಕ್ಸ್ಟ್ ಬುಕ್ಸಿಗೆಲ್ಲ ಫಸ್ಟು ಬೈಂಡ್ ಹಾಕ್ಬಿಟ್ಟು ಒಂದು ರೌಂಡ್ ಯಾವ್ಯಾವ ಬುಕ್ ಕೊಟ್ಟಿದ್ದಾರೆ, ಏನೇನಿದೆ ಅಂತ ಒಂಚೂರು ಹಿಂಗೆ ಕಣ್ಣಾಯಿಸೋಣ ಅಂತ ಆಯಿಸ್ದೆ. ಸಿಲೆಬಸ್ ಮಾತ್ರ ತುಂಬಾ ಹೆವಿಯಾಗಿದೆ 3rd ಸ್ಟ್ಯಾಂಡರ್ಡಿಗೆ. ಬಟ್ ನಮಗೆ ನೋಡಿದಾಗ ಹೆವಿ ಅನಿಸುತ್ತೆ, ಬಟ್ ಈಗಿನ ಮಕ್ಕಳು ಆ ಎಜುಕೇಷನ್ಗೆ, ಆ ಸಿಸ್ಟಮಿಗೆ ಅಡ್ಜಸ್ಟ್ ಆಗಿದ್ದಾರೆ. ಬಟ್ ಈ ಸರಿ ಅವರಿಗೆ ಮ್ಯಾಥಮೆಟಿಕ್ಸಲ್ಲಿ ಮತ್ತು ಗ್ರಾಮರಲ್ಲಿ ಇಂಟ್ರಾಕ್ಟಿವ್ ಗ್ರಾಮರ್ ಅಂತ ಹೇಳಿಕೊಟ್ಟಿದ್ರು. ಚೆನ್ನಾಗಿ ಅನ್ನಿಸ್ತು. ನಾವೇ ಓದುವಾಗೆಲ್ಲ ಅಷ್ಟೊಂದು ಗ್ರಾಮೆಟಿಕ್ಕಾಗಿ ನಾವು ಓದಿಲ್ಲ. ಬಟ್ ಈಗ ಅವಳಿಗೆ ಹೇಳ್ಕೊಡ್ತಾ ನಾನು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ, ಎಸ್ಪೆಷಲಿ ಗ್ರಾಮರಲ್ಲಿ. ಒಂದು ಸೈಡ್ ಆದರೆ ಈ ಸರಿ ಅವರಿಗೆ ಒಂದು ಸಿಲೆಬಸ್ ಎಕ್ಸ್ಟ್ರಾ ಆ್ಯಡ್ ಆಗಿತ್ತು. ಎಕ್ಸ್ಟ್ರಾ ಸಿಲೆಬಸ್ ಬಂದುಬಿಟ್ಟು ರೋಬೋಟಿಕ್ ಅಂತ ಹೇಳಿಬಿಟ್ಟು ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಅದು ಬುಕ್ಕು ನನಗೆ. ಆಲ್ಮೋಸ್ಟ್ ಆ ಬುಕ್ನ ಕಂಪ್ಲೀಟಾಗಿ ನೋಡಿದೆ ನಾನು. ನಿಜವಾಗ್ಲೂ ಈಗಿನ ಮಕ್ಳಿಗೆ ನೆಸೆಸಿಟಿ ಇದೆ ಅಂತಲೂ ನನಗೆ ಫೀಲ್ ಆಯಿತು. ಯಾಕೆ ಅಂತಂದರೆ ಅದರಲ್ಲಿ ಚಿಕ್ಕ ಎಕ್ಸ್ಪೆರಿಮೆಂಟ್ಸ್ನ ಆ್ಯಡ್ ಮಾಡಿದರು. ರೋಬೋಟ್ ಹೇಗೆ ವರ್ಕ್ ಆಗತ್ತೆ ಅನ್ನೋದು ಬೇಸ್ ಮೇಲೆ ತುಂಬಾ ಖುಷಿ ಆಯಿತು. ನನ್ನ ಮಗಳು ಆ್ಯಕ್ಚುಲಿ ಕಂಪ್ಯೂಟ್ರಲ್ಲಿ ತುಂಬ ಚೆನ್ನಾಗಿದ್ದಾಳೆ. ಹಂಗಾಗಿ ಕಂಪ್ಯೂಟ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅವಳಿಗೂ ಕ್ಯೂರಿಯಾಸಿಟಿ ಇತ್ತು. ಸೊ ಇಬ್ಬರೂ ಕೂತ್ಕೊಂಡು ಕಂಪ್ಯೂಟರ್ನ ಸ್ವಲ್ಪ ಬುಕ್ಸ್ನ ನೋಡಿದ್ವಿ, ಏನೇನಿದೆ, ಏನು ಕೊಟ್ಟಿದ್ದಾರೆ ಸಿಲೆಬಸ್ ಅಂತ ಹೇಳಿಬಿಟ್ಟು. ಕೆಲವೊಂದು ಸರಿ ಅನಿಸುತ್ತೆ CBSEಗೆ ಹಾಕ್ಬಿಡ್ಬೇಕಿತ್ತೇನೋ ಅಂತ. ಬಟ್ ಕೆಲವೊಂದು ವಿಷಯಗಳನ್ನ ನೋಡಿದಾಗ ಕಾಮನ್ ಅಂತ ಅನಿಸುತ್ತೆ. ರೋಬೋಟ್ ಡಿಸೈನ್ ಮಾಡೋದು ಹೇಗೆ ಫಂಕ್ಷನ್ ಮಾಡುತ್ತೆ, ಹೇಗೆ ವರ್ಕ್ ಮಾಡುತ್ತೆ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದರು. ನಾವು ಯಾವುದೇ ಸಿಲೆಬಸ್ ಅಂತ ತೊಗೊಂಡ್ರು, ICSE ಆಗಿರ್ಬೋದು, CBSE ಆಗಿರ್ಬೋದು, IB ಆಗಿರ್ಬೋದು, ಯಾವುದೇ ಸಿಲೆಬಸ್ ತೊಗೊಂಡ್ರು ನಾವು ಕನ್ನಡ ಟೆಕ್ಸ್ಟ್ ಬುಕ್ ಏನಿರುತ್ತೆ ಅದು ಮಾತ್ರ ಗೌರ್ಮೆಂಟಿಂದನೇ ಸಪ್ಲೈ ಆಗುತ್ತೆ. ಅಂದರೆ ಯಾವುದೇ ಸಿಲೆಬಸ್ ಮೇಲೆ ನಾವು ತೊಗೊಂಡ್ರು ಕನ್ನಡ ಬುಕ್ ಮಾತ್ರ ಎಲ್ಲ ಸಿಲೆಬಸ್ಸಿಗೂ ಸೇಮ್ ಇರುತ್ತೆ. ಎಲ್ಲರೂ ಹೇಳೋ ಪ್ರಕಾರ ICSE ಸಿಲೆಬಸ್ನ ಎಲ್ಲ ಕಡೆನೂ ಸೇಮ್ ಇರಲ್ಲ. ಲೈಕ್ ಬೆಂಗಳೂರಲ್ಲಿ ಒಂದು 4-5 ICSE ಸಿಲೆಬಸ್ ಇದೆ ಅಂದರೆ 4 ಸ್ಕೂಲಲ್ಲಿ ಒಂದೇ ಸಿಲೆಬಸ್ ಇರಬೇಕು ಅಂತ ಏನಿಲ್ಲ. ಅವ್ರಿಗೆ ಬೇಕಾದಂಗೆ ಸಿಲೆಬಸ್ನ ಡಿಸೈನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀನಿ. ಅದೆಷ್ಟು 100% ನಿಜಾನ ಅಂತ ನನಗೂ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಬಟ್ ಏನಂದರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಗಳು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಬಟ್ ಮಕ್ಕಳು ಹೇಗೆ ಅದನ್ನು ಓದ್ಕೋತಾರೆ, ಹೇಗೆ ತಗೋತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದರೆ ICSE ಅಂತ ಹೋದಾಗ ಸ್ವಲ್ಪ ನಮಗೆ ಕಂಪ್ಯೂಟರು ಮತ್ತು ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾರೆ. ಕನ್ನಡ ಬುಕ್ ನೋಡ್ತಿದ್ದಂಗೆ ನಮಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಸೊ ಅದು ಏನೇ ಇರ್ಬೋದು ನಮ್ಮ ಕನ್ನಡ ಅಲ್ವಾ, ಅದು ಏನು ಕೊಟ್ಟಿದ್ದಾರೆ, ಏನೇನಿದೆ, ಈ ಮಕ್ಕಳಿಗೆ ಕನ್ನಡ ಅಂದರೆ ತುಂಬ ಕಷ್ಟ. ನಿಮ್ಮ ಮಕ್ಕಳು ಕನ್ನಡ ಅಂದರೆ ತುಂಬ ಕಷ್ಟ ಅಂತ ಫೀಲ್ ಮಾಡ್ತಾರೆ. ಆದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕೆಲವೊಂದು ಟಿಪ್ಸನ್ನ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲೂ ನಾನು ಅದ್ರ ಬಗ್ಗೆ ಎಜುಕೇಷನ್ ಬಗ್ಗೆ ಟಿಪ್ಸ್ಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬೆಂಗಳೂರಲ್ಲಿರೋರಿಗೆಲ್ಲ ಅಯ್ಯೋ ಏನು ಎಜುಕೇಷನ್ ಟಿಪ್ಸಾ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿನ ಸ್ಕೂಲ್ಸು, ಇಲ್ಲಿನ ಎಜುಕೇಷನು
ಮತ್ತು ಪೇರೆಂಟ್ಸೂ ಆಲ್ಮೋಸ್ಟ್ ವೆಲ್ ಎಜುಕೇಟೆಡೇ ಆಗಿರೋದ್ರಿಂದ ಮಕ್ಕಳನ್ನ ಓದ್ಸೋಕ್ಕೆ ಅಷ್ಟು ಕಷ್ಟ ಅಂತ ಅನಿಸಲ್ಲ. ಬಟ್ ನಾನು ಮೊನ್ನೆ ಊರಿಗೆ ಹೋದಾಗ ನಾನು ಅಬ್ಸರ್ವ್ ಮಾಡಿದ ವಿಷಯ ಏನಂದರೆ, ಅಷ್ಟು ತಾಯಂದರು ಎಜುಕೇಟೆಡ್ ಆಗಿಲ್ಲ ಅಂತಂದ್ರೂ ಮಕ್ಕಳನ್ನ ಓದಿಸ್ಬೇಕು, ನಮ್ಮ ಥರ ಅವ್ರು ಆಗಬಾರ್ದು ಅನ್ನೋದು ತುಂಬ ಇದೆ. ಆದರೆ ಏನು ಓದಿಸ್ಬೇಕು, ಹೇಗೆ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರೋದಿಲ್ಲ. ಆಮೇಲೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಬಟ್ ನಾನೇನು ಹೇಳೋದು ಅಂತಂದರೆ, ನೀವು ಯಾವುದೇ ಸ್ಕೂಲಿಗೆ ಹಾಕಿದ್ರು, ಹೆಂಗೆ ಇದು ಮಾಡಿದ್ರು ಮನೇಲಿ ಸ್ವಲ್ಪನಾದರೂ ಟಚ್ ಇರಲೇಬೇಕು. ಮನೇಲಿ ನಾವು ಹೇಳ್ಕೊಡಲ್ಲ, ಬರೀ ಸ್ಕೂಲಲ್ಲೇ ಕಲ್ತ್ಕೊಂಬರ್ಬೇಕು ಅಂತಂದರೆ ತುಂಬ ಕಷ್ಟ. ಹಾಗಾಗಿ ನಿಮಗೆ ಗೊತ್ತಿದೆಯೋ ಎಲ್ಲ, ಈಗಂತೂ ಸಿಟಿಗಳಲ್ಲಿ ಪೇರೆಂಟ್ಸ್ ಎಜುಕೇಟೆಡ್ ಆಗಿದ್ದರೆ ಮಾತ್ರ ಮಕ್ಕಳಿಗೆ ಸೀಟ್ ಬೇಗ ಸಿಗುತ್ತೆ. ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಸ್ಕೂಲಲ್ಲಿ ಸೀಟ್ ಸಿಗೋದು ಕೂಡ ತುಂಬ ಕಷ್ಟ. ಟೆಕ್ಸ್ಟ್ ಬುಕ್ಕಿನ ಕತೆ ಮುಗಿಸ್ಬಿಟ್ಟು ಇನ್ನು ನೋಟ್ ಬುಕ್ಸಿಗೆ ಬ್ಯಾಂಡ್ ಹಾಕಬೇಕಿತ್ತು. ಸೊ ಓಕೆ, ಒಂದು ಮೂವಿ ಹಾಕ್ಕೊಂಡು ಆರಾಮಾಗಿ ಮೂವಿ ನೋಡಿಕೊಂಡು ಬ್ಯಾಂಡ್ ಹಾಕೋಣ ಅಂತ ಬಂದೆ. ಮೂವಿ ಏನೋ ರೆಡಿ ಆಯಿತು. ಬಟ್ ಬ್ಯಾಗ್ ಓಪನ್ ಮಾಡಿ ಬುಕ್ಸ್ ನೋಡಿದ್ರೆ ಶಾಕ್ ಆಗೋಯ್ತು. ಎಷ್ಟೊಂದು ಬುಕ್ಸಾ, ಇದಕ್ಕೆ ಬ್ಯಾಂಡ್ ಹಾಕ್ಬೇಕಾ ಈಗ ಅಂತ. ಅದಕ್ಕೆ ಏನು ಮಾಡಿದೆ ಗೊತ್ತಾ, ಎಲ್ಲನೂ ಸೈಡಿಗೆ ಎತ್ಬಿಟ್ಟು ಆರಾಮಾಗಿ ಮೂವಿ ನೋಡಿ ಎಂಜಾಯ್ ಮಾಡಿದೆ. ಇದೇ ಥರ ಎಜುಕೇಷನ್ ಮತ್ತು ಕಿಡ್ಸ್ ಬಗ್ಗೆ ಮಾತಾಡ್ಕೋಬೇಕು ಅಂದರೆ ಗೊತ್ತಲ್ವಾ, ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಸೇಫ್ ಅಂತ ಹೇಳ್ತಾ ಮತ್ತು ಸಿಗ್ತೀನಿ. ನೆಕ್ಸ್ಟು ಟಾಪಿಕ್ ಏನರ ಬಗ್ಗೆ ಬೇಕು ಅಂತ ನೀವು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಆದಷ್ಟು ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ಯಾವ ಎಜುಕೇಷನ್ ಬಗ್ಗೆ ಬೇಕು, ಮಕ್ಕಳು ಏನು ಫೇಸ್ ಮಾಡ್ತಿದ್ದಾರೆ, ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಮಕ್ಕಳ ಬಗ್ಗೆ ತುಂಬ ವರಿ ಮಾಡ್ಕೊತಿರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.